ಸಾಲ ಕಟ್ಟಮ್ಮ, ಇಲ್ಲಾಂದ್ರೆ ನಾವು ತರೋ ಪೇಪರ್ಗೆ ಸೈನ್ ಹಾಕು ಅನ್ನೋ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಧಮಕಿ. ನಿನ್ನೆಯಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ಸಾಲ ಪಡೆದ ಮಹಿಳೆಯ ಆಳಲು ಕಷ್ಟ ಕೇಳೋ ತಾಳ್ಮೆ ಇಲ್ಲ, ವಸೂಲಿಯಷ್ಟೇ ಗುರಿ. ಇದೆಲ್ಲ ಎಲ್ಲಿ ಅಂತೀರಾ? ಒಮ್ಮೆ ಈ ವಿಡಿಯೋ ನೋಡಿ. ಅಬ್ಬಬ್ಬಾ, ಏನ್ ಗತ್ತು, ಏನ್ ದೌಲತ್ತು. ಇವನ ಮನೆಯಿಂದ ದುಡ್ಡು ತಂದು ಕೊಟ್ಟೋಂತರ ಬಿಲ್ಡಪ್ ಇವನಿಗೆ. ಯಾರ ಮನೆಯಲ್ಲಿ ಬೆಂಕಿ ಬಿದ್ದಿದ್ರು ಇವನಿಗೆ ವಸೂಲಿ ಮಾಡೋದಷ್ಟೇ ಗುರಿ. ಇದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದು ಇವರ ಕಿರುಕುಳ ತಡೆಯಲಾರದೆ ಊರು ಬಿಟ್ಟ ಜನರೆಷ್ಟೋ, ಮಾನ ಮರ್ಯಾದೆಗೆ ಅಂಜಿ ಪ್ರಾಣ ಬಿಟ್ಟವರೆಷ್ಟೋ ಮಂದಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಮಿತಿ ಮೀರಿದ ಹಾವಳಿಗೆ ಬಡವರ ಮನೆ ದೀಪ ಆರುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದ ಸರ್ಕಾರ ಇವರ ಆಟಕ್ಕೆ ಕಡಿವಾಣ ಹಾಕಿತ್ತು. ಕಹಿ ಘಟನೆಗಳು ಮಾಸುವ ಮುನ್ನವೇ ಮತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತೇನೆ, ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಸಮಯ ಕೊಡಿ ಅಂತ ಸಾಲ ಪಡೆದ ಹುಣಸೂರು ತಾಲೂಕಿನ ನಂಜಾಪುರ ಗ್ರಾಮದ ಟೈಲರ್ ಮೀನಾಕ್ಷಿ ಬೇಡಿಕೊಳ್ತಾ ಇದ್ರು ಸಹ ಮನೆ ಬಳಿ ಬಂದು ಗಲಾಟೆ ಮಾಡಿ ಬೆದರಿಸುತ್ತಿದ್ದಾನೆ ಈ ಮನುಷ್ಯ. ಇನ್ನು ಈಗಾಗಲೇ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು 3 ಬಾರಿ ವಿಷ ಸೇವಿಸಿದ್ದ ಮಹಿಳೆ ಬದುಕಿ ಬಂದರೂ ಬೆಂಬಿಡದ ಫೈನಾನ್ಸ್ ಸಿಬ್ಬಂದಿ ಮನೆ ಮುಂದೆ ಕೊಟ್ಟ ಸಾಲ ತೀರಿಸುವಂತೆ ಧಮಕಿ ಹಾಕಿ ವಸೂಲಿಗೆ ನಿಂತಿದ್ದಾನೆ. ಇನ್ನು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ಮಧ್ಯ ಪ್ರವೇಶಿಸಿ ಹಣಕ್ಕಾಗಿ ಪೀಡಿಸುತ್ತಿದ್ದೀರಾ, ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಪೊಲೀಸರಿಗೆ ದೂರು ನೀಡೋದಾಗಿ ಎಚ್ಚರಿಸಿದ ಮೇಲೆ ಗ್ರಾಮಸ್ಥರು ಜಮಾಯಿಸಿದ್ರಿಂದಾಗಿ ಹೆದರಿದಂತಹ ಫೈನಾನ್ಸ್ ವಸೂಲಿಗಾರರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಈ ಬಗ್ಗೆ ಬಿಳಿಕೆರೆ ಠಾಣಾ ಪೊಲೀಸರಿಗೆ ದೂರು ನೀಡಲಾಗುವುದು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ತಿಳಿಸಿದ್ದಾರೆ. ಆಯ್ತಾಯ್ತು, ಕ್ಲಿಯರ್ ಬರ್ತದೆ ಮಾಡು. ಅವರು ಒಂದು ವಾರ ಆಸ್ಪತ್ರೆ ಔಷಧಿ ಕುಡ್ದಿ ಆಸ್ಪತ್ರೆ ನೆನ್ನೆ ಬಂದವ್ರೆ. ನೀನ್ ಕೇಳ್ತಾರದೇನ್ ನೀನು? ಕೇಳು ಕೇಳು. ಅವ್ರ ಮಗನೇ ಹೇಳಿಲ್ಲ, ನೀನೇ ಸುಳ್ಳು ಹೇಳ್ತಾ ಇರೋದು. ಯಾವ ಫೈನಾನ್ಸ್ ಸರ್ ನೀವು? ಯಾವ ಫೈನಾನ್ಸ್ ಸರ್ ಹೇಳಿ? ಏಯ್ ಕರೆಕ್ಟಾಗಿ ಮಾತಾಡ, ಇಲ್ಲ ಅಂದ್ರೆ ಇಲ್ಲಿ ಬೇರೆ ತರ ಆಯ್ತು. ಹೇಳು, ಬನ್ನಿ ಕಟ್ಕೊಡ್ತೀನಿ ಅಂತ ಮಾಡಿ ಮನೆ ಸಾಲ ಅಮ್ಮದು, ಇವ್ರ ಹೆಸರು ಸಾಲ, ಇವ್ರ ಹೆಸರು ಅವ್ರದಲ್ಲ ಅದು ಸಾಲ, ಇವ್ರ ಹೆಸರು ಸಾಲ. ನಾವು ಅದೇ ಹೇಳ್ತಾ ಇರೋದು. ನೆನ್ನೆನೆ ಬರಕ್ ಕೇಳಿದ್ರು ಅವರು. ಮತ್ತೆ ಏನಂತ ಕೊಟ್ರಿ? ತಗೊಂಡ್ಮೇಲೆ ಕಟ್ಟಬೇಕಣ್ಣ, ತಗೊಂಡ್ಮೇಲೆ ಕಟ್ಟಕೇನಿಲ್ಲ, ನೀವು ಹೋಗ್ತಿರ್ಬೇಕು.